ಜನರಿಗೆ ಕೆಲಸ ಕೊಡಿಸ್ತೀನಿ, ಮೆಡಿಕಲ್ ಸೀಟ್ ಕೊಡಿಸ್ತೀನಿ ಅಂತ ವಂಚನೆ ಮಾಡ್ತಾ ಇದ್ದಂತ ವಂಚಕ ಲೋಕೇಶ್ವರ್ ವಿರುದ್ಧ ಜನತಾ ಟಿವಿಯಿಂದ ದೂರು ನೀಡಲಾಗಿದೆ. ವಂಚಕ ಲೋಕೇಶ್ವರ್ ವಿರುದ್ಧ ಜನತಾ ಟಿವಿಯಿಂದ ದೂರು. ಆರ್ಟಿಒ ನಿಯಮಗಳನ್ನ ಗಾಳಿಗೆ ತೂರಿದ ವಂಚಕ ಲೋಕೇಶ್ವರ್. ಕಾರು ಮೇಲೆ ರೆಡ್ ಕಲರ್ ನಂಬರ್ ಪ್ಲೇಟ್ ಬಳಸಿದ್ದಂತ ಲೋಕೇಶ್ವರ್ ನಾಯಕ್. KA04MR9442 ಕಾರಿಗೆ ನಂಬರ್ ಪ್ಲೇಟ್ ಬಳಸಿದ್ದಂತಹ ವಂಚಕ ಲೋಕೇಶ್ವರ್ ಬಿಲ್ಡಪ್ಗಾಗಿ ಕಾರಿನ ನಂಬರ್ ಪ್ಲೇಟ್ ಬಳಸಿ ಶೋಕಿ ಮಾಡ್ತಾ ಇದ್ದ. ಈಗ ಲೋಕೇಶ್ವರ್ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತೆ ಅಂತ ಹೇಳಿ ಓಂಕಾರೇಶ್ವರಿ ಅವರು ತಿಳಿಸಿದ್ದಾರೆ. ಜನತಾ ಟಿವಿಗೆ ಅಪರ ಸಾರಿಗೆ ಆಯುಕ್ತರಾದ ಓಂಕಾರೇಶ್ವರಿ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಇಲ್ಲಿ ಜನರಿಗೆ ವಂಚನೆಯನ್ನ ಮಾಡ್ತಾ ಇರುವಂತ ಲೋಕೇಶ್ವರ್ ಅವರಿಗೆ ಕೆಲಸ ಕೊಡಿಸ್ತೀನಿ, ಹಾಗೆ ಮೆಡಿಕಲ್ ಸೀಟ್ ಅನ್ನ ಕೊಡಿಸ್ತೀನಿ ಅಂತ ಹೇಳಿ ಜನರಿಂದ ಹಣವನ್ನ ಪಡೆದು ಕೆಲಸವೂ ಇಲ್ಲ, ಹಣವೂ ಇಲ್ಲ ಎಂಬ ರೀತಿಯಲ್ಲಿ ಹಲವು ಜನರಿಗೆ ಮೋಸ ಮಾಡ್ತಾ ಇರುವಂತಹ ಲೋಕೇಶ್ವರ್ ನಾಯಕ್ ವಿರುದ್ಧ ನಾವು ಹಿಂದೆ ಕೂಡ ಸುದ್ದಿ ಮಾಡಿದ್ವಿ. ಈಗ ಆರ್ಟಿಒ ನಿಯಮಗಳನ್ನ ಗಾಳಿಗೆ ತೂರಿರುವಂತಹ ವಂಚಕ ಲೋಕೇಶ್ವರ್ ತಮ್ಮ ಕಾರಿಗೆ ರೆಡ್ ಕಲರ್ ನಂಬರ್ ಪ್ಲೇಟ್ ಅನ್ನ ಬಳಸಿದ್ದಾರೆ ಎನ್ನುವಂತ ಆರೋಪಗಳಿವೆ. ಈಗ ನಾವು ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಈ ರೀತಿಯಾಗಿ ನಂಬರ್ ಪ್ಲೇಟ್ ಗಳನ್ನ ಬಳಸೋದು ಕಾನೂನು ಬಾಹಿರವಾಗಿರುತ್ತೆ. ಆದ್ರೆ ಈತ ರಾಜಾರೋಷವಾಗಿ ತನ್ನ ಕಾರಿನ ಮೇಲೆ ರೆಡ್ ಕಲರ್ ನಂಬರ್ ಪ್ಲೇಟ್ ಅನ್ನ ಬಳಸಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಆತನ ಕಾರ್ ನಂಬರ್ ಪ್ಲೇಟ್ KA04MR9442 ಕಾರಿಗೆ ಈ ಒಂದು ನಂಬರ್ ಪ್ಲೇಟ್ ಅನ್ನ ಬಳಸಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಈತ ಕೇವಲ ಬಿಲ್ಡಪ್ ಗಾಗಿ ಈ ರೀತಿಯಾಗಿ ಮಾಡ್ತಾ ಇರುವಂತದ್ದು. ಹಿಂದೆ ಕೂಡ ಹೇಳಿರುವ ಹಾಗೆ ರಾಜಕಾರಣಿಗಳ ಜೊತೆ ಫೋಟೋ ತೆಗೆಸಿಕೊಳ್ಳೋದು, ಹಾಗೆ ಯಾರಿಗೂ ಸಿಗದೆ ಇರುವಂತ ಸೆಕ್ಯೂರಿಟಿ ಈತನಿಗೆ ಸಿಗೋದು, ಈ ರೀತಿಯಾಗಿ ಹಲವು ರೀತಿಯಲ್ಲಿ ಈತ ತನ್ನ ವಿಸಿಟಿಂಗ್ ಕಾರ್ಡ್ ನಲ್ಲಿ ರಾಷ್ಟ್ರೀಯ ಲಾಂಛನವನ್ನ ಬಳಸೋದು, ಈ ಹಲವು ಆರೋಪಗಳು ಈತನ ಮೇಲೆ ಇತ್ತು. ಈಗ ಬಿಲ್ಡಪ್ ಗಾಗಿ ತನ್ನ ಕಾರಿನ ಮೇಲೆ ರೆಡ್ ಕಲರ್ ನಂಬರ್ ಪ್ಲೇಟ್ ಅನ್ನ ಕೂಡ ಬಳಸಿರುವಂತ ಆರೋಪ ಈಗ ಲೋಕೇಶ್ವರ್ ನಾಯಕ್ ವಿರುದ್ಧ ಕೇಳಿ ಬರ್ತಾ ಇದೆ. ಈ ಶೋಕಿಗೆ ಈಗ ಈ ಒಂದು ಶೋಕಿಯ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿ ಈಗ ನಮ್ಮ ಜನತಾ ಟಿವಿಯಿಂದ ದೂರನ್ನ ಕೂಡ ನೀಡಲಾಗಿತ್ತು. ಹಾಗಾಗಿ ಈಗ ಜನತಾ ಟಿವಿಗೆ ಅಪರ ಸಾರಿಗೆ ಆಯುಕ್ತರಾಗಿರುವಂತ ಓಂಕಾರೇಶ್ವರಿ ಅವರು ಅವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗತ್ತೆ ಅಂತ ಹೇಳಿ ಒಂದು ಭರವಸೆಯನ್ನ ನೀಡಿದ್ದಾರೆ. ಈಗ ಇದ್ರ ಬಗ್ಗೆ ದೂರು ಬಂದಿದೆ. KA04MR9442 ಅನ್ನೋ ಸಂಖ್ಯೆ ಮೇಲೆ ರೆಡ್ ಕಲರ್ದು ಬೋರ್ಡ್ ಹಾಕೊಂಡಿದ್ದಾರೆ. ಮತ್ತೆ ಅವರು ಚೇರ್ಪರ್ಸನ್ ಆಫ್ EISO ನ್ಯೂ ಡೆಲ್ಲಿ, ಮೆಂಬರ್ ಆಫ್ ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಅಂಡ್ ಸ್ಪೋರ್ಟ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಅಂತ ಇದೆ ಈ ದೂರಲ್ಲಿ. ಅದನ್ನು ನಾವು ಈಗ ಈ ಮುಂದಿನ ದಿನಗಳಲ್ಲಿ ನಾನು ಇದನ್ನ ಬಗ್ಗೆ ಪರಿಶೀಲನೆ ಮಾಡಿಬಿಟ್ಟು ಇದ್ರ ಮೇಲೆ ಏನು ಕ್ರಮ ತೆಗೆದುಕೊಳ್ಬೋದು ನೋಡಿಬಿಟ್ಟು ನಾನು ಅದಕ್ಕೆ ಖಂಡಿತ ಈಗಷ್ಟೇ ಈಗ ಇದ್ರ ಬಗ್ಗೆ ದೂರು ಬಂದಿದೆ. KA04MR9442 ಅನ್ನೋ ಸಂಖ್ಯೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ದರ್ಶನ್ ನೀಡಲಿದ್ದಾರೆ. ದರ್ಶನ್, ವಂಚಕ ಲೋಕೇಶ್ವರ್ ಆರ್ಟಿಒ ನಿಯಮಗಳನ್ನ ಕೂಡ ಗಾಳಿಗೆ ತೂರಿ ನಮ್ಮ ಕಾರಿನ ಮೇಲೆ ರೆಡ್ ಕಲರ್ ನಂಬರ್ ಪ್ಲೇಟ್ ಅನ್ನ ಬಳಸಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಇವರ ವಿರುದ್ಧ ಕ್ರಮವನ್ನ ಕೈಗೊಳ್ಳಲಾಗತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಇದ್ರ ಬಗ್ಗೆ ಏನಿದೆ ಮಾಹಿತಿ? ಸುನೀತಿ, ಕರೆಕ್ಟ್. ನಿಜವಾಗ್ಲೂ ಏನಂತಂದ್ರೆ ಈ ಪ್ರಕರಣದಲ್ಲಿ ಲೋಕೇಶ್ವರ್ ನಾಯಕ್ ಅಂತಕ್ಕಂಥ ವಂಚಕ ಏನಿದಾನೆ, ಇವನ್ ಮೇಲೆ ಸಾಕಷ್ಟು ಆರೋಪಗಳಿದೆ. ಕೇವಲ ಒಂದು ಸಾರಿಗೆ ಅಂದ್ರೆ ರೆಡ್ ಕಲರ್ ನಂಬರ್ ಪ್ಲೇಟ್ ಅನ್ನ ಯಾವುದೇ ಕಾರಣಕ್ಕೂ ಯಾರು ಸಹ ಬಳಸಂಗಿಲ್ಲ. ಅದು ಸರ್ಕಾರಿ ಹೊಡೆದು ಉನ್ನತ ಅಧಿಕಾರಿಗಳು ಮತ್ತು ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು ಮಾತ್ರ ಬಳಸ್ಬೇಕು. ಅದಕ್ಕಂತೂ ಒಂದಷ್ಟು ಕಾನೂನಿನ ರೂಪುರೇಷೆಗಳಿದೆ. ಇವೆಲ್ಲವನ್ನು ಮೀರಿ ಈತ ಶೋಕಿಗಾಗಿ ಬೆಳೆಸಿರ್ತಕ್ಕಂಥದ್ದು ಲೋಕೇಶ್ವರ್. ಅಂದ್ರೆ ಈತ ಏನು ಈ ವಂಚನೆ ಮಾಡೋದಕ್ಕೆ ಒಂದು ಟೀಮ್ ಅನ್ನ ಕಟ್ಕೊಂಡಿದೆ. ಅಂತಂದ್ರೆ ತನಗೆ ತಾನೇ ಬಿಲ್ಡಪ್ ಕೊಡೋ ಹಾಗೆ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಇರ್ಬೋದು, ಮತ್ತೆ ಅವ್ನು ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಒಂದು ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆಲ್ಲ ಒಂದಷ್ಟು ಗುಂಪನ್ನ ಕಟ್ಕೊಂಡಿದ್ದೆ. ಅದೇ ರೀತಿಯಾಗಿ ಎಲ್ಲರಿಗೂ ಬಿಲ್ಡಪ್ ಅನ್ನ ಕೊಟ್ಕೊಂಡು ನಾನೊಬ್ಬ ಸಮಾಜ ಸೇವಕ, ಮತ್ತೆ ನಾನು ಕ್ರೀಡಾ ಸಚಿವ ಅಧ್ಯಕ್ಷ, ನಾನಂದ್ರೆ ಕ್ರೀಡಾ ಸ್ಥಾನದ ಅಧ್ಯಕ್ಷ ಅಂತ ಅನ್ಕೊಂಡು ಸಾಕಷ್ಟು ಜನಕ್ಕೆ ವಂಚನೆಯನ್ನು ಸಹ ಮಾಡ್ಕೊಂಡು ಬಂದಿದ್ದ. ಈ ಹಿಂದೆನೂ ಸಹ FIR ಆಗಿತ್ತು. ಆದ್ರೆ ಈತ ಇಲ್ಲಿವರೆಗೂ ಸಹ ಏನ್ ರಾಜಾರೋಷವಾಗಿ ಓಡಾಡ್ಕೊಂಡು ಅಂದ್ರೆ ನನಗೂ ಇದಕ್ಕೆ ಯಾವುದೇ ರೀತಿ ಸಂಬಂಧ ಇಲ್ಲ ಅನ್ನೋ ರೀತಿ ಈಗಲೂ ಸಹ ಒಂದು ನಂಬರ್ ಪ್ಲೇಟ್ ಅನ್ನ, ರೆಡ್ ಕಲರ್ ನಂಬರ್ ಪ್ಲೇಟ್ ಅನ್ನು ಬಳಸ್ಕೊಂಡು ಓಡಾಡ್ತಾ ಇದ್ದಾನೆ. ಈ ವಿಚಾರವಾಗಿ ಈ ಹಿಂದೆನೂ ಸಹ ಒಂದು ಪೊಲೀಸರಿಗೆ ದೂರನ್ನ ಕೊಡುವಂತ ಪ್ರಯತ್ನ ಮಾಡಿದ್. ಮತ್ತೆ ಅದ್ರ ಜೊತೆಯಲ್ಲೇ ಈತ ಮಾಡಿರ್ತಕ್ಕಂಥ ವಂಚನೆಗಳ ಬಗ್ಗೆ ಒಂದು ವರದಿಯನ್ನು ಜನತೆ ಟಿವಿ ಸಹ ಮಾಡಿತ್ತು. ಆದ್ರೆ ಈಗ ಈತನ ಮೇಲೆ ಅಂದ್ರೆ
KA01 MR9442 ಈ ಸಂಖ್ಯೆನ ಇನೋವಾ ಕಾರ್ ಮೇಲೆ ಬಳಸ್ಕೊಂಡು ಅದಕ್ಕೆ ಒಂದು ರೆಡ್ ಕಲರ್ ನಂಬರ್ ಪ್ಲೇಟ್ ಅನ್ನ ಬಳಸಿ ಈಗ ರಾಜಾರೋಷವಾಗಿ ಓಡಾಡಿದೆ. ಮತ್ತೆ ಈ ಒಂದು ಫೋಟೋ ಕೂಡ ಒಂದಷ್ಟು ವೈರಲ್ ಆಗಿತ್ತು. ಈ ಫೋಟೋಗಳ ಆಧಾರದ ಮೇಲೆ ಈಗ RTO ಅಂದ್ರೆ ಸಂಚಾರಿ ಸಾರಿಗೆ ಇದಕ್ಕೆ ನಾವು ಈ ಕಂಪ್ಲೇಂಟ್ ಅನ್ನು ಜನತಟಿ ಸಹ ನೀಡಿರ್ತಕ್ಕಂಥ ಅಂದ್ರೆ ಅಪರ ಸಾರಿಗೆ ಆಯುಕ್ತರು ಆಗಿರ್ತಕ್ಕಂಥ ಓಂಕಾರೇಶ್ವರಿ ಅವರು ಸಹ ಈ ಒಂದು ದೂರನ್ನ ಪರಿಶೀಲಿಸಿ ಈತ ಲೋಕೇಶ್ವರ್ ನಾಯ್ಕ ಏನಿದೆ ಲೋಕೇಶ್ವರ್ ನಾಯಕರ ವಿರುದ್ಧ ಕ್ರಮ ಕೈಗೊಳ್ತೀನಿ ಅಂತ ಹೇಳ್ತಕ್ಕಂಥ ಮಾತು ಸಹ ಹೇಳಿರ್ತಕ್ಕಂಥದ್ದು. ಯಾಕಂತಂದ್ರೆ ಈತನಿಂದ ಇನ್ನೊಂದಷ್ಟು ಜನ ಯುವಕರು ಏನಿದ್ದಾರೆ ಪ್ರೇರಣೆ ಆಗ್ಬಾರ್ದು, ಮತ್ತೆ ಈ ರೀತಿ ಕಾನೂನನ್ನು ಉಲ್ಲಂಘನೆ ಮಾಡಿ ಯಾರು ಕೂಡ ಈ ರೀತಿ ಬಳಸೋ ಆಗಿಲ್ಲ. ಅದಕ್ಕೋಸ್ಕರ ಈಗ ಜನತಾ ಟಿವಿ ಒಂದು ಕಳಕಳಿಯಿಂದಾಗಿ ಈಗ ಓಂಕಾರೇಶ್ವರಿ ಅವರು ಸಹ ದೂರನ್ನ ನೀಡಿದ್ವಿ. ಆದ್ರೆ ಈಗ ಅವರು ಕೂಡ ಈ ಒಂದು ತನಿಖೆ ಏನಿದೆ ಆ ಒಂದು ಕಾರಿನ ಮೇಲೆ ಕ್ರಮ ನಾವು ಕೈಗೊಳ್ತೀವಿ ಅಂತ ಹೇಳಿ ಈಗ ಹೇಳಿರುವಂತದ್ದು ಸುನಿದೆ. ಧನ್ಯವಾದಗಳು ದರ್ಶನ್ ನಿಮ್ಮೆಲ್ಲ ಮಾಹಿತಿಗಾಗಿ.